ಇನ್ನು ಖಾಸಗಿ ಕಂಪನಿಯಿಂದ ರೈತ ಮಹಿಳೆಗೆ ವಂಚನೆ ಮಾಡಿರುವಂತ ಆರೋಪ ಪಾವಗಡದಲ್ಲಿ ಕೇಳಿ ಬರ್ತಾ ಇದೆ. ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಖಾಸಗಿ ಕಂಪನಿಯಿಂದ ರೈತ ಮಹಿಳೆಗೆ ವಂಚನೆ ಮಾಡಿರುವಂತಹ ಆರೋಪ ಪಾವಗಡ ತಾಲೂಕಿನ ಕಡಪಲಕೆರೆ ಗ್ರಾಮದಲ್ಲಿ ನಡೆದಿದೆ. ಈ ಒಂದು ಘಟನೆ ಗ್ರೀನ್ ಇನ್ಫೋ ವಿಂಡ್ ಎನರ್ಜಿ ಕಂಪನಿಯಿಂದ ರೈತ ಮಹಿಳೆಗೆ ವಂಚನೆ ಮಾಡಿರುವಂತಹ ಆರೋಪವನ್ನ ಈಗ ಎದುರಿಸ್ತಾ ಇದೆ. ಮಾಧ್ಯಮದ ಮುಂದೆ ರೈತ ಮಹಿಳೆ ಪ್ರೇಮಕ್ಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 3 ವಿದ್ಯುತ್ ಕಂಬ ಅಳವಡಿಸುವುದಾಗಿ ಹೇಳಿ 5 ಕಂಬವನ್ನ ಅಳವಡಿಕೆ ಮಾಡಿದ್ದಾರೆ. ನಕಲಿ ಕರಾರು ಪತ್ರವನ್ನ ನೀಡಿ ವಂಚನೆ ಮಾಡಿದ್ದಾರೆ ಕಂಪನಿಯವರು. ಅವಧಿ ಮುಗಿದ್ರೂ ಕೂಡ ಪ್ರತಿಕ್ರಿಯೆಯನ್ನ ನೀಡ್ತಾನೆ ಇಲ್ಲ ಅಧಿಕಾರಿಗಳು. ಮತ್ತೆ ಗುತ್ತಿಗೆದಾರರು ಯಾರು ಕೂಡ ಈ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಪಾವಗಡ ತಾಲೂಕಿನ ಕಡಪಲಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ನಕಲಿ ಕರಾರು ಪತ್ರವನ್ನ ನೀಡಿ ವಂಚನೆಯನ್ನ ಮಾಡ್ತಾವ್ರೆ. ಅವಧಿ ಮುಗಿದ್ರೂ ಸಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಈ ಬಗ್ಗೆ ಮಾತೇ ಆಡಿಲ್ಲ. ಕೆಲ ಕಂಪನಿಗಳು ಜಿಲ್ಲಾಧಿಕಾರಿಗಳ ನಕಲಿ ಸಹಿ ಮಾಡಿ ಆದೇಶಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಸುದ್ದಿ ಕೇಳಿ ಬರ್ತಾ ಇದೆ. ಇದು ಪಾವಗಡದಲ್ಲಿ ನಡೆದಿರುವಂತಹ ಒಂದು ಘಟನೆ. ರೈತ ಮಹಿಳೆ ಪ್ರೇಮಕ್ಕ ಅನ್ನೋರ್ಗೆ ಕೂಡ ವಂಚನೆಯನ್ನ ಮಾಡಲಾಗಿದೆ. ಗ್ರೀನ್ ಇನ್ಫೋ ವಿಂಡ್ ಎನರ್ಜಿ ಕಂಪನಿಯಿಂದ ವಂಚನೆ ಮಾಡಲಾಗಿದೆ. ಅವರ ಜಾಗದಲ್ಲಿ 3 ಕಂಬವನ್ನ ಹಾಕೋದಾಗಿ ಹೇಳಿ ಅದ್ರ ಬದಲು 5 ಕಂಬಗಳನ್ನ ನೆಟ್ಟಿದ್ದಾರೆ ಅಂತ ಹೇಳಿ ರೈತ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಕುರಿತು ರೈತ ಮಹಿಳೆ ಪ್ರೇಮಕ್ಕ ಮಾತನಾಡಿದ್ದಾರೆ, ನೋಡೋಣ. ಪ್ರೇಮಕ್ಕ ಕಡಪಲಕೆರೆ ಗ್ರಾಮ, 1 ಎಕರೆ 30 ಗುಂಟೆ. ಇದು ಸರ್ವೆ ನಂಬರ್ ಬಾರ್ 46 ಬಾರ್. 5 ಕಂಬ ಬಿದ್ದಾವೆ. 3 ಕಂಬಕ್ಕೆ ಸೈನ್ ಹಾಕಿದ್ದೆ. ಇನ್ನು 2 ಕಂಬ ಎಷ್ಟು ಹಾಕವ್ರೆ. 75,000 ಬಿಟ್ಟವ್ರೆ. ಇನ್ನು ಇದು ವರ್ಷ ಅಂತ ಅಗ್ರಿಮೆಂಟ್ ಹಾಕ್ಬಿಟ್ಟವ್ರೆ ಸರ್. ನಮಗೆ ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಅಲ್ಲೋಗಿ ಕೇಳಿದ್ರೆ ಏನಕ್ಕೆ ಬಂದಿಲ್ಗ ಅಂತ ಬೈತಾರೆ. ನಾವೆಲ್ಲ ಹುಡ್ಕೊಂಡು ಹೋಗ್ಬೇಕು. ನಮಗೆಲ್ಲ ನ್ಯಾಯ ಬೇಕು. ನಾನು ಹೆಂಗ್ಸು, ನಮ್ಮ ಯಜಮಾನ್ರಿಲ್ಲ, ಏನೋ ನಮ್ಮ ಮಕ್ಕಳು ಕೂಲಿ ಮಾಡ್ಕೊಂಡು ತಿನ್ನೋರು. ನಾವು ಈ ಥರ ಮೋಸ ಮಾಡವ್ರೆ. ಹೆಣ್ಮಕ್ಳಿಗೆ ಈ ಥರ ಎಲ್ಲಿ ಮೋಸ ಮಾಡಬಾರ್ದು. ನನಗೆ ಮೋಸ ಮಾಡ್ದಂಗೆ ಎಲ್ಲಿ ಮೋಸ ಮಾಡಬಾರ್ದು. ಅವರೆಲ್ಲಿದ್ರೂ ಇಲ್ಲಿ ಬರ್ಬೇಕು ಅವರೆಲ್ಲರೂ. ಅವ್ರ ಹೆಸರೇನು? ಅವ್ರ ಹೆಸರಾ ರವಿ ಅಂತ, ಸುಭಾಷ್ ಸರ್ ಅಂತ. ಅವರೇ ಅವರೇ ಅಗ್ರಿಮೆಂಟ್ ಹಾಕಿರೋದು. ಅವ್ರನ್ನ ಕರ್ಕೊಬಂದಿರೋದು ಸುಬ್ರಾಯಪ್ಪ. ಅವ್ರು ಏನಂತ ಹೇಳಿದ್ರಿ ನೀವೆಲ್ಲ ಕಂಬಗಳಾಗಬೇಕಾದ್ರೆ? ಏನು ಹೇಳಿಲ್ಲ ನಮ್ಗೆ. ಬಂದ್ರು ಅಗ್ರಿಮೆಂಟ್ ಮಾಡ್ಕೊಂಡು ಬಂದವ್ರು. ಅವ್ರೇನು ಸೈನ್ ಹಾಕು ಅಂದ್ರು. ನಾನು ಅವಾಗೆ ಅಂದಿದ್ದೀನಿ, ಅವತ್ತು ಹಾಕಿದ ದಿವಸನೇ ಅಂದಿದ್ದೀನಿ, 3 ಕಂಬನೇ ನನ್ಗೆ ಹಾಕಿರೋದು ನಾನು ಸೈನು. ಇನ್ನೂ 2 ಕಂಬ ಎಷ್ಟ್ರ ಹಾಕಿದ್ದೀರಾ ನೀವು ಅಂತ ಕೇಳಿದೆ. ಆ ಮಾತಿಗೆ ಏನು ಮಾತಾಡಿಲ್ಲ. ಅವರು ಸುಮ್ಮನೆ ಆದ್ರು. ನಮ್ಗೇನು ಗೊತ್ತು ಈ ಥರ ಮೋಸ ಮಾಡ್ತಾರಂತ? ನಮ್ಗೇನು ಗೊತ್ತು? ಕಂಪನಿ ಹೆಸರೇನು ಗೊತ್ತಿದೆಯಾ? ಗೊತ್ತಿಲ್ಲ ನಮಗೆ. ಕಂಪ್ನಿ ಹೆಸರು ಗೊತ್ತಿಲ್ಲ, ಏನು ಇಲ್ಲ. ಕಂಪ್ನಿ ಹೆಸರು ಬರ್ದಿಲ್ಲ. ಅವ್ರು ಏನು ಇಲ್ಲ. ಸುಮ್ಮನೆ ಈ ತರ ಮಾಡ್ಕೊಟ್ಟವ್ರೆ. ನನಗೆ ಮೋಸ ಮಾಡಿ. ವರ್ಷಕ್ಕೆ ಎಷ್ಟು ಅಂತ ಹೇಳಿದ್ರು? ವರ್ಷಕ್ಕೆ ಏನು ಹೇಳಿಲ್ಲ. ವರ್ಷಕ್ಕೆ ಕಿತ್ತಾಕ್ತಿವಿ ಅಂತ ಹೇಳವ್ರೆ. ವರ್ಷದೊಳಗೆ ಈ ಕಂಬಗಳೆಲ್ಲ ಕಿತ್ತಾಕ್ತಿವಿ, ವರ್ಷ ತನಕ ಇರುತ್ತೆ ಅಂತ. ಮತ್ತೆ ಎಷ್ಟು ವರ್ಷ ಆಯ್ತು? ವರ್ಷದ ಮೇಲೆ 2 ತಿಂಗಳು ಆಗೈತೆ. ಇವಾಗ ಇದು 1 ತಿಂಗಳು 1.5 ತಿಂಗಳು ಆಗೈತೆ ವರ್ಷದ ಮೇಲೆ. ಮತ್ತೆ ಈಗ ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನು ಇಲ್ಲ, ಕಿತ್ತಾಕ್ಬೇಕು. ಹೌದಾ? ನಿಮ್ಗೆ ಏನಾರ ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಏನಾರ ಕೊಟ್ರು ಬೇಡ ನಮ್ಗೆ. ಆಯ್ತಾ? ಆ ಕಂಪ್ನಿ ಕೊಡಲ್ಲ. ಅಷ್ಟೇ. ಅವ್ರು ಏನಂತ ಹಾಕಿದ್ರು ನಿಮ್ಮ ಹೊಲದಲ್ಲಿ ಕಂಬಗಳು? ನಾವು ವರ್ಷನೇ ಕಿತ್ತು ಹಿಂಗ ಸ್ಟ್ರೈಟ್ ಹಾಕ್ತಿವಿ ಅಂತ ಹೇಳವ್ರೆ. ಅವ್ರು ಬಂದಿಲ್ಲ. ಇಷ್ಟು ದಿನ ಆದ್ರೂ ಅವ್ರು ಬಂದಿಲ್ಲ. ಎಲ್ಲಿ ಹುಡ್ಕೊಂಡೋಗಕ್ಕಾಗ್ತೈತೆ? ನಾನು ಹೆಂಗ್ಸು. ಫೋನ್ ನಂಬರ್ ಇಲ್ವಾ ಅವ್ರದ್ದು? ಫೋನ್ ನಂಬರ್ ತೆಗೆದು ಫೋನ್ ಎತ್ತಾ ಇಲ್ಲ ಅವರು. ನೀವು ಮಾಡಿದ್ರೆ ಇಬ್ಬರಿಗೂ, ಇಬ್ಬರು ಸುಭಾಷ್ ಅನ್ನೋರ್ಗು ರವಿ ಅನ್ನೋರ್ಗು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ವಾ? ಇಲ್ಲ. ನಾನು ಮಾಡಿದ್ದೀನಿ, ನನ್ನ ಮಕ್ಕಳು ಮಾಡವ್ರೆ, ಎಲ್ಲ ಮಾಡಿದ್ದೀನಿ, ಎತ್ತಿಲ್ಲ. ಎಷ್ಟು ದಿನ ಅಂತ ನಾವು ಕಾಯ್ಕೊಂಡು ಅಲ್ಲಿ ಹೋಗ್ಬೇಕು ನಾವು. ಮತ್ತೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಾ? ಏನು ಮಾಡಲ್ಲ, ಕಿತ್ತಾಕ್ಬೇಕು. ಅವ್ರು ಬರ್ಬೇಕು ನಮ್ಮ ಮುಂದೆ. ಅವ್ರನ್ನ ಕರೆಸ್ರಿ. ಬರ್ಲಿಲ್ಲ ಅಂದ್ರೆ ಮುಂದೆ ದಾರಿ ಕಂಪ್ಲೇಂಟ್ ಕೊಟ್ಟು ಎಲ್ಗಾದ್ರೂ ಹೋಗ್ಬೋದು. ಆಯ್ತಾ? ಎಲ್ಗಾದ್ರೂ ಹೋಗ್ತೀನಿ ನಾನು.
ಹೋಗ್ಬೇಕು. ನಮಗೆ ಬಂದಿರೋದು ಇನ್ನೊಬ್ರಿಗೆ ಹೆಣ್ಮಕ್ಳಿಗೆ ಯಾರಿಗೂ ಹಂಗೆ ಮಾಡಬಾರ್ದು. ನಮಗೆ ನ್ಯಾಯ ಬೇಕು ಅಷ್ಟೇ. ಅವ್ರು ಹೇಳಿದ ಮಾತು ಪ್ರಕಾರ ಅಗ್ರಿಮೆಂಟ್ ಏನಿದೆಯೋ ಅದ್ರ ಪ್ರಕಾರ ಮಾಡಬೇಕು.